ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು DMU ಡೇಸ್. ನೋಡಿ ಹೊರಗೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಮೊಬೈಲಿಗಿಂತ ಹಂಗೆ ನೋಡಿ ಚೆನ್ನಾಗಿದೆ. ಸೊ ಇವಾಗ ಎಕ್ಸಸೈಸ್ ಮಾಡಿ ಪ್ರೋಟೀನ್ ಶೇಕ್ ಕುಡ್ಕೊಂಡು ಸಿಗ್ತೀನಿ. ಇವತ್ತು ಏನೇನು ಮಾಡ್ತೀನಿ ಏನು ನೋಡೋಣ. ಈಗ ಪ್ರೋಟೀನ್ ಶೇಕ್ ಕುಡ್ಕೊಂಡು ಸ್ವಲ್ಪ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡಿಕೊಂಡು ಆಮೇಲೆ ಇವತ್ತು ಫಿಲಮಿಗೆ ಹೋಗ್ತಾಯಿದ್ದೀನಿ. ಯಾವ ಫಿಲಮ್ ಏನು ಅಂತ ಹೇಳ್ತೀನಿ. ಅಮ್ಮ ಫಿಲಮ್ ಮೇಕರ್ ಆಗ್ತೀನಿ ಅಂದರೆ ಬೇಡ ಹೋಮ್ ಮೇಕರ್ ಆಗು ಅಂತ ಅನೌನ್ಸ್ ಕೊಟ್ಟಿದ್ದಾರೆ. ಮೂವಿಗೆ ಹೋಗಕ್ಕೆ ರೆಡಿ ಆಗಾಯಿತು, ಬನ್ನಿ ಹೋಗೋಣ. ಯಾವ ಮೂವಿ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಟೈಮಾಗಿ ಹೋಗಿದೆ, 10:45 ಇದ್ದಿದ್ದು, 10:45 ಹೋಗಿದೆ. ಹೋಗ್ತಾಯಿದ್ದೀನಿ, ನೋಡೋಣ. ರಶ್ ಇದೆ ಬೇರೆ. ಮೂವಿಗೆ ಮುಗೀತು, ಚೆನ್ನಾಗಿತ್ತು ಮೂವಿ. ಮನೆಗೆ ಹೋದ್ಮೇಲೆ ಹೇಗಿತ್ತು ಏನು ಅಂತ ಹೇಳ್ತೀನಿ. ಮಾತಾಡೋಕ್ಕೆ ಒಂಥರ ಆಗ್ತಾಯಿದೆ, ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾರು ಏನೇ ಅಂದ್ಕೊಂಡ್ರು ಏನೋ ಅಂದ್ಕೊಳ್ದೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ಬೇಕಷ್ಟೆ. ಜೀವನದಲ್ಲಿ ಎಂಥ ಫ್ರೆಂಡ್ಶಿಪ್ ಆದರೂ ಮಾಡಿರಿ, ಇಂಥ ಫ್ರೆಂಡ್ಶಿಪ್ ಮಾಡಿಬಿಡ್ರಿ. ಸೀಟ್ ಓಪನ್ ಮಾಡಕ್ಕೆ ಬರಲ್ಲ, ಕಾರ್ ಇದರಲ್ಲಿ ಕೆಲಸ ಮಾಡ್ತಾನೆ ನೋಡ್ರಿ. ಅವರು ಶೋರೂಮ್ ಹತ್ರ ಹೋದ್ರೆ ಕೆಲಸ ಮಾಡೋರ ಮುಂದೆ ಬಿಲ್ಡಪ್ ಜೊತೆಗೆ ಇರ್ತಾರಲ್ಲ, ಬಿಲ್ಡಪ್ ನೋಡ್ರಿ. ಒಂದು ಬಿಡೋ ಬಿಡೋ ಕ್ಯಾಮ್ರಾ ಇದೆ. ಹೋಗಕ್ಕ ಹೋಗಿ ಮತ್ತೆ ಬರುತ್ತಾನೆ. ಏನ್ ಕೊಡ್ಸ್ತಿ ಹೇಳು. ಬಿಲ್ ಮಾಡ್ಸೋದು ತೋರಿಸ್ತೀನಪ್ಪ. ನೋಡ ಮಾಡ್ತಾ ಇದೀನಿ. ಈ ಗಾಡಿ ಜೀವನದಲ್ಲಿ ನೀವೇನಾದ್ರೂ ದುಡ್ಡು ಉಳಿಸ್ಬೇಕು, ಏನಾದ್ರು ಸೇವಿಂಗ್ಸ್ ಮಾಡಿಸ್ಬೇಕು ಅಂದ್ರೆ ಇಂಥ ಫ್ರೆಂಡ್ಶಿಪ್ ಮಾಡಬೇಡಿ ಆಯ್ತಾ. ಇಂಥ ಫ್ರೆಂಡ್ಶಿಪ್ ಮಾಡಬೇಡಿ. ಜೊತೆಗೆ ಸುಮ್ಮನೆ ಏನೋ ರೀಸನ್ ತಗೊಂಡು ಜಗಳಾಡ್ಬಿಟ್ಟು ಹೋಗ್ಬಿಡ್ತೀವಿ. ನಾವ್ ಏನ್ರಲ್ಲಿ ಬರೋಣ, ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ, ನಮ್ಮ ಮೇಲೆ ಪ್ರೀತಿ ಇಲ್ವಾ, ನಿಮ್ಗೆ ಬೋನಸ್ ಇಲ್ವಾ, ಏನಿಲ್ವಾ, ಯಾಕೆ ನಟ್ಟಿಯಲ್ಲೋ. ಯಾವುದೋ ಹೋಟ್ಲಿಗೆ ಬಂದ್ವಿ, ಮತ್ತೆ ಹೊರಗೆ ಬಂದ್ವಿ, ಮತ್ತೆ ಇನ್ನೆಲ್ಲಿಗೆ ಹೋಗಿ ಕರ್ಕೊಂಡು ಹೋಯ್ತು ಅಂದರೆ ಬರೀ ಹಿಂಗೆ ಒಂದು 10 ಹೋಟ್ಲಿಗೆ ಹೋಗೋದು, ಆಮೇಲೆ 11ನೇ ಹೋಟ್ಲಿಗೆ ಹೋಗಿ ತಿನ್ನೋದು. ನೋಡಿದ್ರೆ ಅಲ್ಲೂ ಚೆನ್ನಾಗಿರಲ್ಲ. ಬರೀ ಇಂಥವ್ ಜೊತೆ ಎಲ್ಲಾದ್ರೂ ಹೋದ್ರೆ ಸುಮ್ನೆ ಬೇಡ ನೀವು 300 ರೂಪಾಯಿ ಬೇಡ ಜೊತೆ ಹೋದ್ರೆ ಊಟ ಹೋಗ್ಬಿಡುತ್ತೆ. ಹಂಗೆ ಆಯ್ತು ಊಟ. ಏನ್ ಹೇಳ್ದೆ ಬೇಡ ಅಂತ ಹೋದ, ಸುಮ್ನೆ ಕೊಡಿಸ್ತಾ ಹೇಳ್ತಾರೆ ನಿಂಗೆ ಬೇಡ ಅಂತ. ಅಲ್ಲಿ ಚೆನ್ನಾಗಿರಲ್ಲ ನಿನ್ ಜೊತೆ ಹೋಗಿ ಸ್ವಲ್ಪ ಕೆಟ್ಟದಾಗ ಊಟ ಎಲ್ಲ ಮಾಡ್ಕೊಂಡು ಅದನ್ನ ಇದ್ ಮಾಡಕ್ಕೆ ಒಂದ್ ಜ್ಯೂಸ್ ಕುಟ್ಕೊಂಡು ಸೋಡಾ. ಈಗ ಒಪಿನಿಯನ್ ಹೇಳ್ದೆ ಇವತ್ತು ಹೋಗ್ತಾ ಇದ್ದಾನೆ, ಇನ್ನೊಂದ್ ದಿನ ಹಿಡ್ಕೊಂಡು ಇವಂದು ಒಪಿನಿಯನ್ ಕೇಳೋಣ. ಬಿಸಿ ಇದಾರಂತೆ. ಹೋಗಿ ಇನ್ನೇನಿಲ್ಲ, ಅಲ್ಲಿ ಸುಮ್ನೆ AC ಅಲ್ಲಿ ಮಲ್ಕೊಳ್ಳೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಸಾಕು. ಅದೇ ನಾ ಹೇಳ್ಕೊಟ್ಟಂಗಿಲ್ಲ, ನೀನು ನಾ ಹೇಳ್ಕೊಟ್ಟಂಗಿಲ್ಲ. ಸರಿ, ಬಾಯ್ ಬಾಯ್ ಬಾಯ್. ಮೂವಿ ಮುಗಿಸ್ಕೊಂಡು ಮನೆಗೆ ಬಂದೆ. ಮೂವಿ ಹೇಗಿತ್ತಪ್ಪ ಅಂದರೆ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಇತ್ತು, ಆದರೂ ಡೈರೆಕ್ಟರ್ ಫಸ್ಟ್ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೋಗೋದಕ್ಕೆ ರೀಸನ್ ಏನಪ್ಪ ಅಂದರೆ ಪ್ರದೀಪ್ ರಂಗನಾಥನ್ ಅವರ ಸಿನಿಮಾ ಜರ್ನಿ ನೋಡಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ. ಅವರು ನಮಗೆ ಶಾರ್ಟ್ ಫಿಲಮ್ ಮಾಡ್ಕೊಂಬಂದವರು. ಇದು ನನ್ನ ಫಸ್ಟ್ ತಮಿಳ್ ಮೂವಿ. ಚೆನ್ನಾಗಿತ್ತು, ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ನಿನ್ನೆ ವ್ಲಾಗ್ ಮತ್ತೆ ಮಾಡೋಕ್ಕಾಗಿಲ್ಲ ಸಂಜೆ, ಅದಕ್ಕೆ ಇವತ್ತು ಹಂಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಈಗ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಟಿಂಗ್ ಮಾಡಿಸಿತ್ತು, ಕೂದಲೆಲ್ಲ ಒಂಥರ ಆಗಿಬಿಟ್ಟಿದೆ, ಅದಕ್ಕೆ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ. ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಬಂದು ಏನೇನು ಕೆಲಸ ಆಯ್ತೆಲ್ಲ ಮುಗಿಸ್ಕೊಂಡು ಈಗ ಸ್ಕ್ರಿಪ್ಟ್ ಬರೆಯೋಕೆ ಕೂತಿದ್ದೀನಿ. ಸೊ ಸ್ಕ್ರಿಪ್ಟ್ ಸ್ವಲ್ಪ ಬರೆದ್ಬಿಟ್ಟು ಹೇಳ್ತೀನಿ, ಯಾವ ಜಾನರು ಏನು ಇಲ್ಲ ಏನೇನು ಆಗಿದೆ ಅನ್ನೋದನ್ನ. ಸೊ ವೇಟ್ ಮಾಡಿ. ಸ್ವಲ್ಪ ಸ್ಕ್ರಿಪ್ಟ್ ಮುಗಿಸಿ ಕುತ್ಕೊಂಡಿದ್ದೀನಿ.
ಈ ಸಲ ಕಾಮಿಡಿ ಜಾನರ್ನ ತೊಗೊಂಡಿದ್ದೀನಿ, ಮುಂಚೆ ಟ್ರೈ ಮಾಡಿಲ್ಲ. ಸೊ ನೋಡೋಣ ಹೆಂಗೋಗುತ್ತೆ ಅಂತ. ನೆಕ್ಸ್ಟ್ ಇನ್ನೇನು ಮುಗೀತಾ ಬಂದಾಗ ತೋರಿಸ್ತೀನಿ ಎಷ್ಟು ಪೇಜ್ ಆಗಿದೆ, ಎಷ್ಟು ಸೀನ್ ಆಗಿದೆ ಅಂತ. ಸೊ ಈಗ ಯಾವುದಾದ್ರೂ ಒಂದು ಮೂವಿ ನೋಡಿ ಮತ್ತು ಸ್ಕ್ರಿಪ್ಟ್ ಬರೆಯೋಕೆ ಕೂತ್ಕೊಳ್ಳೋಣ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.